ಹೈಟ್ ಫೋಬಿಯಾ ಏನಾದರೂ ಇದ್ದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಈ ಥರನೂ ಫಾಲ್ಸ್ ಉಂಟು ಅಂತ ಜನಗಳು ಗೊತ್ತೇ ಇಲ್ಲ. ತುಂಬ ಕಮ್ಮಿ ಜನ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಬೆರಳೆಣಿಕೆ ಜನ ಮಾತ್ರ ಇಲ್ಲಿದ್ದಾರೆ, ಅಷ್ಟೇ ಜನಕ್ಕೆ ಗೊತ್ತಿರೋದು. ನಾನು ಹಿಂದೆ ನೋಡ್ತಾ ಇರೋದು ನೀವು ಈ ಫಾಲ್ಸ್ ಹೆಸರು ಗಾನಳು ಫಾಲ್ಸ್ ಅಂತ. ಹಾಲಿನಂತೆ ನೀರು ಹರಿತಾ ಇದೆ, ಸ್ವಚ್ಛಂದನೆಯ ನೀರು ಬೆಟ್ಟದ ತುದಿಯಿಂದ ಹಿಡಿದು ಬುಡದವರೆಗೂ ಬರ್ತಾ ಇದೆ. ಹಂಗೆ ಕಾಲುವೆ ಹರ್ಕೊಂಡು ಎಲ್ಲ ಫಾರ್ಮರ್ಸ್ಗಳಿಗೂ ಹೋಗುತ್ತೆ. ಈ ಫಾಲ್ಸು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಲಿಟ್ರಲಿ ಯಾರಿಗೂ ಗೊತ್ತಿಲ್ಲ. ಅಷ್ಟು ಸೀಕ್ರೆಟ್ ಆಗಿರೋಂಥ ಫಾಲ್ಸ್ ಇದು. ಈ ಫಾಲ್ಸ್ ಹೆಸರು ಗಾನಳು ಫಾಲ್ಸ್ ಅಂತಲೂ ಅಂತಾರೆ, ಬೆಂಕಿ ಫಾಲ್ಸ್ ಅಂತಲೂ ಅಂತಾರೆ. ಬೆಂಕಿ ಫಾಲ್ಸ್ ಯಾಕಂತಾರೆ ಅಂತಂದರೆ, ಮೇಲಿಂದ ಕೆಳಗಡೆ ಬರ್ತಾ ಇದೆಯಲ್ಲ ಆ ರಭಸ, ಆ ಸ್ಪೀಡಲ್ಲಿ ಬರ್ತಾ ಇರೋವಂಥ ನೀರು ಇಡೀ ಕರ್ನಾಟಕದಲ್ಲಿ ಯಾವ ಫಾಲ್ಸಲ್ಲೂ ಬರಲ್ಲ. ಅಷ್ಟು ಫಾಲ್ಸಲ್ಲಿ ಅಷ್ಟು ಸ್ಪೀಡಾಗಿ ಆ ನೀರು ಮೇಲಿಂದ ಕೆಳಗಡೆ ಬೀಳುತ್ತೆ. ಅದಕ್ಕೆ ಇದನ್ನು ಬೆಂಕಿ ಫಾಲ್ಸ್ ಅಂತಲೂ ಕರೀತಾರೆ. ಹಾಗಾದರೆ ಬನ್ನಿ ಈ ಫಾಲ್ಸ್ ಒಳಗಡೆ ಹೋಗೋಣ. ಫಾಲ್ಸ್ ಒಳಗಡೆ ಅಂದರೆ ಬಂಡೆ ಹೊಡ್ಕೊಂಡು ಒಳಗಡೆ ಅಲ್ಲ, ಕೆಳಗಡೆ ಹೋಗಬೇಕು. ನಾವು ಈಗ ಮೇಲೆ ನಿಂತಿದ್ದೀವಿ, ಏರಿ ಮೇಲೆ ಅಂತನಾದರೂ ಅಂದ್ಕೊಳ್ಳಿ, ಮೇಲೆ ನಿಂತಿದ್ದೀವಿ. ಇಲ್ಲಿಂದ ಹಾಗೆ ಕೆಳಗಡೆ ಹೋದರೆ ಫಾಲ್ಸ್ದು ವ್ಯೂ ಇದೆ ನೋಡಿ, ಅದು ಸೂಪರ್ ಆಗಿ ಕಾಣುತ್ತೆ. ಇಲ್ಲಿಂದ ಬನ್ನಿ ಹೋಗೋಣ. ಹಂಗೆ ಬಂದು ಎಷ್ಟು ಸ್ಪೀಡಾಗಿ ಬೀಳ್ತಾ ಇದೆ ನೋಡಿ, ಅಲ್ಲಿ ಆ ರಭಸ ನೋಡಿ ಅದರದ್ದು. ಇದನ್ನ ಬೆಂಕಿ ಫಾಲ್ಸ್ ಅಂತಾರೆ. Let's take it slow, where you go I go too, and if you hit the bottom I'm going down with you. ಈ ಥರನೂ ಫಾಲ್ಸ್ ಉಂಟು ಅಂತ ಜನಗಳು ಗೊತ್ತೇ ಇಲ್ಲ. ತುಂಬ ಕಮ್ಮಿ ಜನ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಒಂದು ಬೆರಳೆಣಿಕೆ ಜನ ಮಾತ್ರ ಇಲ್ಲಿದ್ದಾರೆ, ಅಷ್ಟೇ ಜನಕ್ಕೆ ಗೊತ್ತಿರೋದು. ಈಗೀಗ ಕೊರೋನಾ ಟೈಮ್ ಆದಮೇಲೆ ಒಬ್ಬರು ಕಿವಿಯಿಂದ ಒಬ್ಬರು ಕಿವಿಗೆ ಹರಡಿ ಈಗ ಸ್ವಲ್ಪ ಸುಮಾರು ಜನಕ್ಕೆ ಬಿದ್ದಿದೆ. ಆದರೂ ಇಟ್ಸ್ ನಾಟ್ ಎಕ್ಸ್ಪ್ಲೋರ್ಡ್, ಇಟ್ಸ್ ಸ್ಟಿಲ್ ಅ ಸೀಕ್ರೆಟ್ ಪ್ಲೇಸ್ ಆ್ಯಂಡ್ ಮಿಸ್ಟೀರಿಯಸ್ ಪ್ಲೇಸ್. ಹಿಂಗೆ ಹೋದರೆ ಮೇಲೆ ಬಂಡೆ ಹತ್ತಿದ್ರೆ ಓಹೋ ಗುರು, ಹೈಟ್ ಫೋಬಿಯಾ ಏನಾದರೂ ಇದ್ದರೆ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ. ಓ ಮೈ ಗುಡ್ನೆಸ್, ರಮಣೀಯವಾಗಿರುವಂಥ ದೃಶ್ಯ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇಬ್ಬರು ಮಾತ್ರ ಅಲ್ಲಿದ್ದಾರೆ. ಎಲ್ಲಿದ್ದಾರೆ? ಅಲ್ಲಿ ಕಾಣ್ತಾ ಇದ್ದಾರೆ ಇಬ್ಬರು. ಅಲ್ಲಿಗೆ ಹೆಂಗೆ ಹೋದ್ರು ಅನ್ನೋದೇ ಒಂದು ಮಿಸ್ಟ್ರಿ. ಫೋಟೋ ಮೇಲೆ ಫೋಟೋ ತೆಗಿತಾ ಇದ್ದಾರೆ, ಅವರು ತೆಕ್ಕೋತಾ ಇದ್ದಾರೆ. ಈಗ ಒಬ್ಬರು ಇಲ್ಲ ಗುರು, ಲಿಟ್ರಲಿ ಈಗ ಅಲ್ಲೊಂದು ಇಬ್ಬರು ಇದ್ದಾರೆ, ಇಲ್ಲೊಬ್ಬ ನಾನಿದ್ದೀನಿ, ಅಲ್ಲೊಂದು ನೋಡ್ಕೊಂಡು 4 ಜನ ಹೋಗ್ತಾ ಇದ್ದಾರೆ. ಅದು ಬಿಟ್ಟರೆ ಮನುಷ್ಯ ಪ್ರಾಣಿಗಳು ಇಲ್ಲವೇ ಇಲ್ಲ. ಆಮೇಲೆ ಅಲ್ಲೊಂದು 4 ಜನ ಇದ್ದಾರೆ ಅಷ್ಟೇ. ಅವರು ಅಷ್ಟೇ ಫೋಟೋ ಮೇಲೆ ಫೋಟೋ ತೆಕ್ಕೋತಾ ಇದ್ದಾರೆ. ಸುತ್ತ ಬೆಟ್ಟ ಗುಡ್ಡ, ಹಚ್ಚ ಹಸಿರು ಗಿಡ ಮರ ಬಳ್ಳಿ ಇಷ್ಟೇ. ಇದ್ರ ಮಧ್ಯ ಇಲ್ಲೊಂದು ಸುಂದರವಾದಂಥ ಜಲಪಾತ ಸೃಷ್ಟಿಯಾಗಿರೋದೇ ಒಂದು ವಿಸ್ಮಯ. ಪ್ರಕೃತಿ ವಿಸ್ಮಯ ಎಷ್ಟಿದೆ ನೋಡಿ, ಇದನ್ನು ನಾವು ಅಳಿಯೋಕ್ಕೆ ಆಗಲ್ಲ. ಇದನ್ನು ಕಾಪಾಡ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ. ಈ ಫಾಲ್ಸ್ಗೆ ನೀವು ಎನಿ ಟೈಮ್ ಬರ್ಬೋದು. ಸದ್ಯಕ್ಕಂತೂ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಇದಕ್ಕೆ. ನೀವು ಯಾವಾಗ ಬೇಕಾದರೂ ಬರ್ಬೋದು, ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ನೀವು. ಎನಿ ಟೈಮ್ ಓಪನ್ ಇರುತ್ತೆ. ಅಲ್ಲಷ್ಟು ಕಾಣ್ತಾ ಇರೋದು ಫಾಲ್ಸು. ಆ ಫಾಲ್ಸಿನ ಎದುರುಗಡೆನೇ ನಿಮ್ಗೊಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಇಲ್ಲೂ ಸುಂದರವಾದಂಥ ಒಂದು ಸೈಟ್ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ಬಂದು ಫ್ಯಾಮಿಲಿ ಜೊತೆ ಪಿಕ್ನಿಕ್ಕೋ ಪಾರ್ಟಿನೋ ಅಥವಾ ನೀವು ಇಲ್ಲೇ ಬೇಕಾದ್ರೆ ಕುಕ್ಕಿಂಗ್ ಮಾಡ್ಕೊಂಡು ಇಲ್ಲೇ ಬೇಕಾದ್ರೆ ಫುಡ್ ತಿನ್ಬೋದು. ಫ್ಯಾಮಿಲಿಗಂತೂ ಮಾಡಿಸಿದ್ದ ಪ್ಲೇಸು ಈ ಗಾನಳು ಫಾಲ್ಸ್. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ತಿಂದು ಕುಡ್ದಾದ್ಮೇಲೆಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ನ ಈ ಥರ ಹಾಕಬೇಡಿ, ಆ ಥರ ಹಾಕಬೇಡಿ. ಎಲ್ಲಿ ಟೀ ಕುಡಿತೀವಿ ಕಪ್ಪು, ಎಲ್ಲಿ ಕಾಫಿ ಕುಡಿತೀವಿ ಅಲ್ಲೇ ಹಾಕ್ಬಿಡೋದೆ ಜನಗಳು.